ಎಲ್ರಿಗೂ ನಮಸ್ಕಾರ. ಬಹಳಷ್ಟು ಜನ ಫೋನ್ ಯೂಸ್ ಮಾಡ್ತಿರ್ತಾರ. ಕೆಲವೊಬ್ರು ಏನ್ ಮಾಡ್ತಾರ ಅಂತಂದ್ರೆ ಇನ್ನೊಂದು ಫೋನಲ್ಲಿ ಎಲ್ಲ ಲಾಗಿನ್ ಮಾಡ್ತಿರ್ತಾರ. ಏನೋ ಪ್ರಾಬ್ಲಮ್ ಆಗಿರ್ಬೋದು, ಕೆಲವೊಂದು ಟೈಮಲ್ಲಿ ಲಾಗಿನ್ ಆಗಿರ್ತಾರ. ಈ ಇನ್ನೊಂದ್ ಇನ್ನೊಂದ್ ಕೆಲವೊಂದು ಏನಾಗುತ್ತೆ ಅಂತಂದ್ರೆ, ಈಗ ಇನ್ಸ್ಟಿಟ್ಯೂಟ್ಗೆ, ಈಗ ಕೆಲವೊಂದು ಕಂಪ್ಯೂಟರ್ ಸೆಂಟರ್ಗಳಿಗೆಲ್ಲ ಹೋಗ್ತಿರ್ತಾರ. ಅಲ್ಲಿಗೆ ಹೋದ್ಮೇಲೆ ನೆಟ್ ಸೆಂಟರ್ಗೆಲ್ಲ ಹೋಗ್ತಿರ್ತಾರ. ಅಲ್ಲಿಗೆ ಹೋದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ನಿಮ್ ಇಮೇಲ್ ಐ ಡಿ ಕೊಟ್ಟು ಲಾಗಿನ್ ಆಗಿರ್ತಾರ. ಬಟ್ ಲಾಗಿನ್ ಆದ್ಮೇಲೆ ನಿಮ್ ಕೆಲಸ ಮುಗಿದ್ಮೇಲೆ ಏನ್ ಮಾಡ್ತಾರ, ರಿಟರ್ನ್ ಬಂದ್ಬಿಡ್ತಾರ. ಆ ಒಂದು ಅಲ್ಲಿ ಏನ್ ಕೊಟ್ಟಿರ್ತಾರಲ್ಲ ನಿಮ್ ಜಿಮೇಲ್ ಐ ಡಿ, ಅದನ್ನ ರಿಮೂವ್ ಮಾಡಲ್ಲ. ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ. ಅದು ರಿಮೂವ್ ಆಗುತ್ತೆ ಬಿಡಿ, ಅದರಿಂದ ಏನ್ ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೊಂತೀರಾ. ಬಟ್ ಅದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ನೀವು ನಿಮ್ ಫೋನಲ್ಲಿ ಏನ್ ಫೋಟೋಸ್ ಅದನ್ನೆಲ್ಲ ಸೇವ್ ಮಾಡ್ತಿರ್ತಾರಲ್ಲ, ಪ್ರತಿಯೊಂದು ಗೂಗಲ್ ಡ್ರೈವ್ ಅಲ್ಲೆಲ್ಲ ಸೇವ್ ಆಗ್ತಾ ಇರುತ್ತೆ. ಅಂದ್ರೆ ನೀವು ಎಲ್ಲಿ ಬೇರೆ ಕಡೆ, ಎಲ್ಲಿ ನೆಟ್ ಸೆಂಟರ್ ಅಲ್ಲಿ, ಇಲ್ಲ ನಿಮ್ ಫ್ರೆಂಡ್ ಫೋನಲ್ಲಿ, ಇಲ್ಲ ಬೇರೆ ಯಾವ್ದೋ ಫೋನಲ್ಲಿ ನೀವು ಲಾಗಿನ್, ನಿಮ್ ಇಮೇಲ್ ಐ ಡಿ ಏನಾದ್ರು ಕೊಟ್ಟಿದ್ರೆ ಅದ್ರ ಮುಖಾಂತರ ಅವ್ರು ನೋಡ್ತಾ ಇರ್ತಾರೆ. ಸೊ ಹಂಗಾಗಿನೇ ಬಹಳಷ್ಟು ಜನಕ್ಕೆ, ಕೆಲವೊಬ್ರಿಗೆ ಗೊತ್ತಿರಲ್ಲ, ಈ ತರ ಎಲ್ಲ ಲಾಗಿನ್ ಮಾಡ್ಕೊಂಡ್ ಆಮೇಲೆ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಜಿಮೇಲ್ ಐ ಡಿನ ಇನ್ನೊಂದು ಫೋನಲ್ಲಿ, ಅಂದ್ರೆ ಈಗ ಬೇರೆ ಫೋನಲ್ಲಿ ಏನಾದ್ರು ಲಾಗಿನ್ ಮಾಡಿರ್ತಾರಲ್ಲ, ಅದನ್ನ ರಿಮೂವ್ ಮಾಡೋದು ಯಾವ ತರ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೀವು ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ, ಒಂದು ಫೋನ್ ಇಲ್ಲ, ನೀವು ಏನು ನೆಟ್ ಸೆಂಟರ್ಗೆ ಹೋಗಿರ್ತಾರಲ್ಲ, ಅಲ್ಲಿ ಒಂದು ಕಂಪ್ಯೂಟರ್ ಅಲ್ಲಿ ಫಸ್ಟ್ ನೀವು ಈ ಜಿಮೇಲ್ ಅಂತ ಏನಿರುತ್ತಲ್ಲ, ಆ ಒಂದು ಆಪ್ಷನ್ ಅಲ್ಲಿ ಹೋಗಿ. ಜಿಮೇಲ್ ಅಂತ ಆಪ್ಷನ್ ಹೋದ್ಮೇಲೆ ಮೇಲೆ ನೀವು ನೋಡ್ಬೋದು, ಒಂದು ಏನದು ಪ್ರೊಫೈಲ್ ಕಾಣ್ತಿದೆ, ಇಮೇಲ್ ಯಾವ್ದು ಇಮೇಲ್ ಐ ಡಿ ಲಾಗಿನ್ ಆಗಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಮ್ಯಾನೇಜ್ ಅಕೌಂಟ್ಸ್ ಅಂತ ಇದೆ, ಮ್ಯಾನೇಜ್ ಅಕೌಂಟ್ಸ್ ಆನ್ ದಿಸ್ ಡಿವೈಸ್ ಅಂತ ಏನಿದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಗೂಗಲ್ ಅಂತ ಇದೆ, ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ಗೂಗಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು, ನೀವು ಬಹಳಷ್ಟು ಇಮೇಲ್ ಐ ಡಿಗಳೆಲ್ಲ ಇಲ್ಲಿ ಕಾಣ್ತಿದಾವೆ. ಈ ಇಮೇಲ್ ಐ ಡಿಯಲ್ಲಿ ನಿಮ್ದು ಲಾಗಿನ್ ಯಾವುದು ನಿಮ್ ಇಮೇಲ್ ಐ ಡಿ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಮೇಲ್ಗಡೆ 3 ಡಾಟ್ಸ್ ಏನು ಕಾಣ್ತಿದೆಯಲ್ಲ, ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ರಿಮೂವ್ ಅಕೌಂಟ್ ಅಂತ ಇದೆ ಅಲ್ಲ, ಆ ರಿಮೂವ್ ಅಕೌಂಟ್ ಅಂತ ಏನಾದರೂ ನೀವು ಕ್ಲಿಕ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಆ ಒಂದು ಫೋನಿಂದ, ಇಲ್ಲ ಆ ಒಂದು ಏನು ಕಂಪ್ಯೂಟರ್ ಇರುತ್ತಲ್ಲ, ಆ ಒಂದು ಡಿವೈಸ್ ಇಂದ ನಿಮ್ಮ ಜಿಮೇಲ್ ಐ ಡಿ ರಿಮೂವ್ ಆಗ್ಬಿಡುತ್ತೆ ಇಮಿಡಿಯೇಟ್ ಆಗಿ. ಆಮೇಲೆ ನಿಮಗೆ ಏನು ಪ್ರಾಬ್ಲಮ್ ಇರಲ್ಲ. ಇದು ಬಹಳಷ್ಟು ಜನ ಮಾಡ್ತಿಲ್ಲ. ಎಲ್ಲಾದ್ರೂ ನೀವು ನೆಟ್ ಸೆಂಟ್ರಿಗೆ ಹೋಗಿದ್ರೆ, ಇಲ್ಲ ನಿಮ್ ಯಾರೋ ಬೇರೆ ಫೋನಲ್ಲಿ ಏನಾದರೂ ನೀವು ಲಾಗಿನ್ ಆಗಿದ್ರೆ, ಈ ತರ ಒಂದು ಮಾಡಿ, ನಿಮ್ಗೆ ಏನೋ ಪ್ರಾಬ್ಲಮ್ ಇರಲ್ಲ. ನಿಮ್ಮ ಪ್ರೈವಸಿ ಎಲ್ಲ ಸೆಕ್ಯೂರ್ ಆಗಿರುತ್ತೆ. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದ್ರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.